ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಶುರುವಾಯಿತು ಅಂದ್ರೆ ವಾಹನ ಸವಾರರು ಪಾದಾಚಾರಿಗಳಲ್ಲಿ ನಡುಕ ಉಂಟಾಗುತ್ತೆ. ಯಾವ ಮರ ಮುರಿದು ಬೀಳುತ್ತೋ, ಯಾವ ಕೊಂಬೆ ನೆತ್ತಿ ಮೇಲೆ ಉರುಳುತ್ತೋ ಅನ್ನೋ ಭಯ ಆವರಿಸುತ್ತೆ. ಯಾಕೆಂದ್ರೆ ನಿನ್ನೆ ರಾತ್ರಿ ಸುರಿದ ಮಳೆಯಿಂದಾಗಿ ರಾಜಧಾನಿಯ ರಸ್ತೆಗಳಲ್ಲೂ ಮರಗಳು ಬುಡಮೇಲಾಗಿದೆ. ನಿಂತಲ್ಲೇ ಮರಗಳು ಬುಡಮೇಲು, ನೋಡುತ್ತಲೇ ರೆಂಬೆಗಳು ನೆಲಸಮ. ನಡೆದು ಹೋಗ್ತಿದ್ದಾಗಲೇ ಬಿದ್ದ ಮರ, ವಾಹನ ಸವಾರ ಜಸ್ಟ್ ಮಿಸ್. ರಸ್ತೆಗಳು ಮರ ಬಿದ್ದು ಐಷಾರಾಮಿ ಕಾರುಗಳು ನಜ್ಜುಗುಜ್ಜು. ಬೆಂಗಳೂರಿನಲ್ಲಿ ಮಹಾಮಳೆಯಿಂದ ಸಾಲು ಅವಾಂತರ. ನಿನ್ನೆ ರಾತ್ರಿ ಸುರಿದ ಮಳೆಗೆ 131ಕ್ಕೂ ಹೆಚ್ಚು ಮರಗಳು ಧರೆಗೆ. ಮುಂಗಾರು ಇನ್ನೂ ಆರಂಭವಾಗಿಲ್ಲ, ಆದರೆ ಪೂರ್ವ ಮುಂಗಾರು ಅಬ್ಬರಿಸತೊಡಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತ ಮಳೆ ಸಾಲು ಅನಾಹುತಗಳನ್ನೇ ಸೃಷ್ಟಿಸಿದೆ. ಬಿರುಗಾಳಿ ಸಹಿತ ವರುಣನ ಹೊಡೆತಕ್ಕೆ ಮರಗಳು ಬುಡಸಮೇತ ರಸ್ತೆಗೆ ಬೀಳ್ತಿವೆ. ವಾಹನ ಸವಾರರು ಪಾದಚಾರಿಗಳು ನಡೆದು ಹೋಗಲು ಭಯಪಡುವಂತಾಗಿದೆ. ರಾಜಧಾನಿಯಲ್ಲಿ ವರ್ಷಧಾರಿಯ ಒಂದೊಂದೇ ದೃಶ್ಯಗಳನ್ನ ತೋರಿಸ್ತೀವಿ ನೋಡಿ. ಈ ಸಿಸಿಟಿವಿ ವಿಡಿಯೋವನ್ನ ಒಮ್ಮೆ ನೋಡಿ. ಕ್ಷಣ ಮಾತ್ರದಲ್ಲಿ ಹೇಗೆ ಮರ ಬುಡಮೇಲಾಗುತ್ತೆ ಅಂತ. ಇದು ನಂದಿನಿ ಲೇಔಟ್ನ 4ನೇ ಕ್ರಾಸ್ನಲ್ಲಿ ನಡೆದ ಘಟನೆ. ಸ್ವಲ್ಪ ಯಾಮಾರಿದ್ರು ಸ್ಕೂಟರ್ ಸವಾರ ಮತ್ತು ಪಾದಚಾರಿ ಮರದಡಿ ಸಿಲುಕಿ ಅಪ್ಪುಚ್ಚಿಯಾಗ್ಬಿಡ್ತಿದ್ರು. ಆದ್ರೆ ಅದೃಷ್ಟವಶಾತ್ ಕೂದಲೇ ಅಂತರದಲ್ಲಿ ಪಾರಾಗಿದ್ದಾರೆ. ನಂದಿನಿ ಲೇಔಟ್ನಲ್ಲೇ ಮರ ಬಿದ್ದು ದ್ವಿಚಕ್ರ ವಾಹನ, ಕಾರು, ಗೂಡ್ಸ್ ಆಟೋ, ಪ್ಯಾಸೆಂಜರ್ ಆಟೋ ಜಖಮಾಗಿವೆ. ಕಾರಲ್ಲಿ ಗ್ಲಾಸ್ ಹೋಗಿದೆ, ಇಂಜಿನ್ವರೆಗೂ ಡ್ಯಾಮೇಜ್ ಆಗಿದೆ, ಮತ್ತೆ ಟಾಪ್ ಎಲ್ಲ ಹೋಗಿದೆ. ಸುಮಾರು ದೊಡ್ಡ ಮಟ್ಟದಲ್ಲೇ ಡ್ಯಾಮೇಜ್ ಆಗಿದೆ. ಎಷ್ಟು ಖರ್ಚಾಗ್ಬೋದು ಅಂದಾಜು ಇದನ್ನ ರಿಪೇರಿ ಮಾಡಿಸ್ಕೊಳ್ಳಿಕ್ಕೆ? ಅಂದಾಜು ಅಪ್ರಾಕ್ಸಿಮೇಟ್ ಒಂದು 2.5 ಲಕ್ಷ 3 ಲಕ್ಷವರೆಗೂ ಆಗುತ್ತೆ. ವಿಜಯನಗರದಲ್ಲಿ ಮರ ಬಿದ್ದು ವಾಹನ ಸವಾರ ಕಾಲು ಕಟ್. ಬಿರುಗಾಳಿಯ ಅಬ್ಬರದಿಂದ ಮರ ಹೇಗೆ ಧರಶಾಹಿಯಾಗ್ತದೆ ಅಂತ ನೋಡಿ. ಇದು ವಿಜಯನಗರದಲ್ಲಿನ ದೃಶ್ಯ. ಚಲಿಸ್ತಾ ಇದ್ದ ಬೈಕ್ ಮೇಲೆ ಮರ ಉರುಳಿ ಬಿದ್ದಿದೆ. ಪರಿಣಾಮ ಬೈಕ್ ಸವಾರನ ಕಾಲು ಮುರಿತವಾಗಿದೆ. ಮರ ಬಿದ್ದಿದ್ದರಿಂದ ಸ್ಥಳದಲ್ಲೇ ಪಾರ್ಕಿಂಗ್ ಮಾಡಿದ್ದ ಕಾರೊಂದು ಜಖಮಾಗಿದೆ. ನಾವೀಗ ಬೆಂಗಳೂರಿನ ವಿಜಯನಗರದ ಇರತಕ್ಕಂಥ 7ನೇ ಮುಖ್ಯ ರಸ್ತೆಯಲ್ಲಿದ್ದೇವೆ. ನೀವು ಈಗಾಗಲೇ ಗಮನಿಸಬಹುದಾಗಿದೆ, ಬೃಹದಾಕಾರದ ಮರ ರಸ್ತೆಗೆ ಉರುಳಿ ಬಿದ್ದಿರತಕ್ಕಂಥದ್ದು. TV9 ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ. ಈಗಾಗಲೇ GBA ಸಿಬ್ಬಂದಿ ಮರಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಗಮನಿಸಬಹುದಾಗಿದೆ, ಬೃಹದಾಕಾರವಾಗಿರ್ತಕ್ಕಂಥ ಕೊಂಬೆಗಳನ್ನು ಕತ್ತರಿಸಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಒಂದು ರಸ್ತೆ ಏನಿದೆ, ರಸ್ತೆಯ ಮೇಲ್ಭಾಗದಲ್ಲಿ ಬಿದ್ದಿರ್ತಕ್ಕಂಥ ಮರದ ತುಂಡುಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಪರಿಣಾಮವಾಗಿ ಓರ್ವ ವ್ಯಕ್ತಿಗೂ ಕೂಡ ಆ ಕಾಲು ಮೃತವಾಗಿದೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ವೈಯಾಲಿ ಕಾವಲ್ನಲ್ಲಿ ಮಳೆಯಿಂದ ಅನೇಕ ತೊಂದರೆಗಳಾಗಿದೆ. ವಿದ್ಯುತ್ ಕಂಬ, ಮರಗಳು ಧರೆಗುರುಳಿವೆ, ಕೆಲ ವಾಹನಗಳು ಜಖಮಾಗಿವೆ. ಈಗ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರ್ತಕ್ಕಂಥ 5th ಮೈನ್ 13ನೇ ಕ್ರಾಸಲ್ಲಿದ್ದೇವೆ. ನೀವು ಈಗಾಗಲೇ ಗಮನಿಸ್ತಾ ಇದ್ದಾರೆ, ಬೃಹದಾಕಾರವಾಗಿರ್ತಕ್ಕಂಥ ಮರ ರಸ್ತೆಗೆ ಉರುಳಿರ್ತಕ್ಕಂಥ. ಇದರ ಪರಿಣಾಮವಾಗಿ 2 ಟೂ ವೀಲರ್ಗಳು ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ನೀವು ಗಮನಿಸಬಹುದಾಗಿದೆ, ಮನೆಯ ಮುಂಭಾಗ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಜಖಮಾಗಿದೆ ಅಂತೇಳಿ. ಇಲ್ಲಿರ್ತಕ್ಕಂಥ ಸ್ಥಳೀಯರನ್ನು ನಾನು ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ದಿನಗಳ ಹಿಂದೆ ಈ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ ಅಂತೇಳಿ ನೀವು ಕಂಪ್ಲೇಂಟನ್ನು ಕೊಟ್ಟಿದ್ರಿ? ನಮ್ಮ ಹೇಳಿಕೆಯನ್ನೇ ಯಾರು ಕೇಳೋದಿಲ್ಲ, ಅದನ್ನು ಅಲಕ್ಷ್ಯ ಮಾಡ್ತಾರೆ ಅಂತಂದರೆ ನಮ್ಮ ಸರ್ಕಾರ ಏನು ಮಾಡೋ ಪ್ರಯೋಜನ ಇಲ್ಲ. ಏನೇನು ಡ್ಯಾಮೇಜ್ ಆಗಿದೆ ಸರ್? ಈಗ ನಮ್ಮದು ಈ ಮನೆ ಫುಲ್ಲು, ಈ ಏರಿಯಾ ಫುಲ್ ಹೋಗಿದೆ. 2 ಬಾಗಿಲು ಒಡೆದೋಗಿದೆ, ಗೇಟ್ ಒಡೆದೋಗಿದೆ. ನಂದು 2 ಕಾರ್ ಆ ಕಡೆ ಇದೆ, ಅದು ಕಾರ್ ಫುಲ್ಲು ಕ್ರಶ್ ಆಗಿದೆ. ನಿನ್ನೆ ರಾತ್ರಿ ಸುರಿದಂತ ಮಳೆಯಿಂದಾಗಿ ಬೆಂಗಳೂರಿನ 131 ಮರಗಳು ಬುಡಮೇಲಾಗಿದ್ರೆ 192 ರೆಂಬೆ ಕೊಂಬೆಗಳು ಮುರಿದು ಬಿದ್ದಿವೆ ಅಂತ GBA ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಮಳೆ ಇನ್ನು 3 ದಿನ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಹೀಗಾಗಿ ಕುಸಿದು ಬೀಳುವ ಹಂತದಲ್ಲಿರುವಂತಹ ಮರಗಳು, ರೆಂಬೆ ಕೊಂಬೆಗಳನ್ನು ತೆರವುಗೊಳಿಸುವ ಕೆಲಸವನ್ನ GBA ಅಧಿಕಾರಿಗಳು ಆದಷ್ಟು ಬೇಗ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.
ಇನ್ನು ಲಕ್ಷ್ಮೀದೇವಿ ನಗರದಲ್ಲಿ ರಸ್ತೆಗೆ ಮರ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ. ಓಡಾಡಲು ರಸ್ತೆ ಇಲ್ಲದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ನಿನ್ನೆ ಬಂದಂತಹ ಮಳೆಯ ಪರಿಣಾಮದಿಂದಾಗಿ ಯಾವ್ಯಾವ ಏರಿಯಾದಲ್ಲಿ ಏನೇನು ಪರಿಸ್ಥಿತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಮರ ಬಿದ್ದು 20 ಗಂಟೆ ಕಳೆದಿದೆ. ಇನ್ನೂ ಕೂಡ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಕತ್ತಲೆಯಲ್ಲೇ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಿನ್ನೆ ಸಂಜೆ ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ನಂದಿನಿ ಲೇಔಟ್ ಕೆಂಪಮ್ಮ ಬಡಾವಣೆಯಲ್ಲಿರುವಂತಹ ಬೃಹತ್ತಾದಂತಹ ಒಂದು ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂಥದ್ದು. ಸದ್ಯ ನಾನೀಗ ಸ್ಥಳದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ರಸ್ತೆ ಏನಿದೆ, ಈ ರಸ್ತೆಯ ಪಕ್ಕದಲ್ಲಿ ಅಂದರೆ ಫುಟ್ಪಾತ್ ಪಕ್ಕದಲ್ಲಿದ್ದಂತಹ ಬೃಹತ್ತಾದಂಥ ಒಂದು ಮರ ಈಗಾಗಲೇ IR ಪಾಲಿಟೆಕ್ನಿಕ್ ಅಂತೇಳಿ ಪಕ್ಕದಲ್ಲೇ ಇರುವಂತಹ ಪಾಲಿಟೆಕ್ನಿಕ್ ಕಾಲೇಜಿನ ಒಂದು ಕಾಂಪೌಂಡ್ನ ಮೇಲೆ ಈಗಾಗಲೇ ಕೂಡ ಮರ ಬಿದ್ದಿರುವಂಥದ್ದು. ನಿನ್ನೆ ರಾತ್ರಿ ಇಡೀ ಈ ಒಂದು ಕೆಂಪಮ್ಮ ಬಡಾವಣೆಯ ಸುತ್ತಮುತ್ತ ನಿವಾಸಿಗಳು ಕತ್ತಲೆಯಲ್ಲೇ ಕಳೆದಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ ವಿದ್ಯುತ್ ಸಂಪರ್ಕ ಕಟ್ಟಾಗಿತ್ತು. ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೇನೋ ಬಂದು ಅದನ್ನು ಒಂದಷ್ಟು ರಿಸ್ಟೋರೇಷನ್ ವರ್ಕ್ನ ಮಾಡಿ ಕರೆಂಟ್ ಸಂಪರ್ಕವನ್ನು ಕೊಟ್ಟಿದ್ದಾರೆ ಅಂತೇಳಿ. ಆದರೆ ಇಲ್ಲಿ ಪಕ್ಕದಲ್ಲಿ ಬಿದ್ದಿದ್ದೇನಾದ್ರು ಇಲ್ಲಿ ಬಿದ್ದಿದ್ರೆ ಮಾತ್ರ ಖಂಡಿತವಾಗ್ಲೂ ತುಂಬ ದೊಡ್ಡ ಮಟ್ಟದಲ್ಲಿ ಅನಾಹುತ ಸಂಭವಿಸ್ತಿತ್ತು ಅಂತ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ ಈ ಸುತ್ತಮುತ್ತ ಇರುವಂಥ ಪಿಣ್ಯ ಕೈಗಾರಿಕಾ ಪ್ರದೇಶ ಇರ್ಬೋದು, ಇವೆಲ್ಲವಕ್ಕೂ ಕೂಡ ಟ್ರಾನ್ಸ್ಫಾರ್ಮರ್ನಿಂದನೇ ಕರೆಂಟ್ ಸಪ್ಲೈ ಆಗುವಂಥದ್ದು. ಆದರೆ ಇದ್ರ ಮೇಲೆ ಬಿದ್ದಿಲ್ಲ, ಪಕ್ಕದಲ್ಲಿ ಬಿದ್ದಿರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ತೆರವು ಕಾರ್ಯಾಚರಣೆಗೆ ಯಾರೂ ಮುಂದಾಗಿಲ್ಲ ಅನ್ನುವಂಥ ಮಾತುಗಳನ್ನು ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ನನ್ನ ಜೊತೆಲಿ ಸ್ಥಳೀಯ ನಿವಾಸಿ ಪುಣ್ಯಮೂರ್ತಿಯವರು ಕೂಡ ಇದ್ದಾರೆ. ಪುಣ್ಯಮೂರ್ತಿಯವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಪುಣ್ಯಮೂರ್ತಿಯವರೇ, ಎಷ್ಟೊತ್ತಿಗೆ ಈ ಒಂದು ಮರ ಬಿದ್ದಿದ್ದು, ಏನು ಕಾರಣ ಅನ್ಸತ್ತೆ ಅಂತ? ಗಾಳಿ ಮಳೆ ಅಂತ ಟೈಮಲ್ಲಿ ಮರ ಈ ಕಡೆ ಫುಲ್ ಈ ಕಡೆ ವಾಲಿತ್ತು. ಆ ಟೈಮಲ್ಲಿ ಟೂ ವೀಲರಲ್ಲಿ ಬರೋವರು ಒಂದು ಇಬ್ಬರು, ಒಂದು 3 ಅಡಿ ಸರ್ ಡಿಸ್ಟೆನ್ಸ್. ನಾನು ಅಲ್ಲಿಂದ ಮನೆ ಹತ್ರದಿಂದ ಓಡ್ ಬಂದೆ. ರೇ 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 ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸಿದ್ರು. ನೋಡಿದ್ರೆ ಅಷ್ಟೊತ್ತಿಗೆ ಇದಾಯಿತು. ಈ ಮರ ಯಾವಾಗ ಕಟ್ ಮಾಡಿ ತೆಗಿತಾರಂತ? ಯಾಕೆಂದ್ರೆ ಇದು ತುಂಬಾ ಪ್ರಮುಖವಾಗಿರುವಂತಹ ರಸ್ತೆ. ಕಟ್ ಮಾಡಿ ತೆಗೆದ್ರೆ ಒಂದಷ್ಟು ಈ ಮರ ಸರ್ ಇದು ಸರ್ಕಾರ ಗಮನಕ್ಕೆ ಏನೋ ಬಂದಿಲ್ವೋ ಏನೋ ಗೊತ್ತಿಲ್ಲ. ನೈಟೇ ಫೋನ್ ಮಾಡಿದ್ರು. ತಿರುಗಿ ಯಾರು ರೆಸ್ಪಾನ್ಸಿಬಲ್ ಇಲ್ಲ ಸರ್ ಇಲ್ಲಿದಂಗೆ ಯಾವುದೋ ಇಲ್ಲ. ಮತ್ತೆ ಈಗ ಯಾವಾಗ ತೆಗೆದ್ರೆ ಮರ್ತ್ಕಿರ್ತು ಬಿಟ್ರ ಈ ಮರ ಬಿದ್ದಿದೆ ಅನ್ನೋದನ್ನ ಮರ್ತು ಬಿಟ್ರ ಅಂತ? ಅದೇ ನಾನು ಈ ಅಧಿಕಾರಿಗಳಿಗೆ ಏನಂದ್ರೆ ಒಂದು ಸ್ವಲ್ಪನೋ ಒಂದು ಜ್ಞಾನ ಇಲ್ಲ. ಏನಪ್ಪ ಮುಖ್ಯ ರಸ್ತೆಯಲ್ಲಿ ಇಷ್ಟು ದೊಡ್ಡ ಮರ ಬಿದ್ದಿದೆ ಏನನ್ಬಿಟ್ಟು ಅವ್ರಿಗೆ ಒಂದು ಜ್ಞಾನ ಇಲ್ವಾ? ಎಲ್ಲ ಬಿದ್ದಿರಲಿ, ಇದಾಗಲಿ, ಜನ ಹೆಂಗನ ಹೋಗ್ಲಿ, ಹೆಂಗನ ಪಡೆದಾರ್ಲಿ, ಅವ್ರಿಗೇನಿದೆ? ಅವ್ರು ನಿಮ್ಮದಿಯಾಗಿ AC ರೂಮಲ್ಲಿ ಕೂತ್ಕೊಂಡು ನಿಮ್ಮದಿಯಾಗಿ ಅವರು ಕಾಲ ತಲ್ಲಬೇಕು ಅಷ್ಟೇ. ಹಂಗೆ ಆಗ್ತಾ ಇರೋದು ಇವತ್ತು. ಇದೆಲ್ಲ ಒಂದು ಮುಖ್ಯಮಂತ್ರಿ ಗಮನಕ್ಕೆ ಇದು ನೀವು ತೊಗೊಂಡೋಗ್ಬೇಕು. ಇದು ಖಂಡಿತ ತೊಗೊಂಡೋಗ್ಬೇಕು ಸರ್ ಇದೆಲ್ಲ. ಯಾಕೆಂದರೆ ಈ ಅಧಿಕಾರಿಗಳು ಒಂಥರ ನೆಗ್ಲೆಕ್ಟ್ ಮಾಡಿಕೊಂಡು ಇವತ್ತು ಮಾಡ್ತಾ ಇರೋದು ಅಷ್ಟೇ ನಾನು ಹೇಳ್ತಾ ಇರೋದು. ಅಂದರೆ ಇವಿಷ್ಟು ಕೂಡ ಪ್ರತ್ಯಕ್ಷದರ್ಶಿ ಹಾಗೂ ಸ್ಥಳೀಯ ನಿವಾಸಿ ಪುಣ್ಯಮೂರ್ತಿ ಅವರು ಹೇಳ್ತಿರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.